ಜಿಲ್ಲಾಧ್ಯಕ್ಷರಿಗೂ ವಿವರಣೆ ತಗೊಂಡಿದ್ದಾರೆ, ನಮ್ಮ ಹತ್ರ KPCCಯಿಂದಲೂ ವಿವರಣೆ ತಗೊಂಡಿದ್ದಾರೆ ಏನೇನು ನಡೆದಿದೆ ಅಂಥೇಳಿ. ಇವಾಗೇನು ಮೊದಲಿನಂಗೆ ಲ್ಯಾಂಡ್ ಫೋನ್ ಅಲ್ಲ ಸ್ವಾಮಿ, ಈಗ ನಿಮ್ಮ ಮೀಡಿಯಾದಲ್ಲಿ ಇಮಿಡಿಯೇಟಾಗಿ ಎಲ್ಲ ಸರ್ಕ್ಯುಲೇಟ್ ಆಗಿರ್ತದೆ ಏನು ಅಂಥೇಳಿ ಆ ವಿಚಾರದಲ್ಲಿ ಎಲ್ಲವನ್ನೂ ಮಾತಾಡಿರ್ತಾರೆ, ಅಂಥದ್ದೇನಾಗಿಲ್ಲ. ಆದರೆ ನಾನು ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಈ ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನನಗೆ ನಿರಂತರವಾಗಿ ಇವತ್ತು ಸಮೇತ ನಾನು ಬರಬಾರ್ದು ಅಂತಿದ್ದೆ. ನಿನ್ನೇನೂ ನಾನು ಜಿಲ್ಲಾಧ್ಯಕ್ಷರು ಸಮೇತ ನನಗೆ ಜೋರು ಮಾಡಿದ್ದಾರೆ, ನೀವು ಮತ್ತೆ ನಮ್ಮ ಕಾರ್ಯಕರ್ತರು ತಪ್ಪು ಮಾಡೋದು, ಮತ್ತೆ ಹೇಳಿಕೆ ಕೊಡೋದು, ಮತ್ತೆ ಮೀಟಿಂಗ್ ಮಾಡೋದು, ಇವನ್ನೆಲ್ಲ ಸಂಪೂರ್ಣ ಕಡ್ಡಾಯವಾಗಿ ನಿಲ್ಲಿಸಬೇಕು. ನೀವೇ ನಿಲ್ಲಿಸ್ತೀರಾ ಅಥವಾ ನಾನು ಬಂದು ಕ್ರಮ ಕೈಗೊಳ್ಳಬೇಕಾ ಅಂಥೇಳಿ ನನಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದಯವಿಟ್ಟು ಮಾಧ್ಯಮದವರಲ್ಲೂ ನಾನು ಕೈ ಮುಗಿದು ಕೇಳ್ತೀನಿ, ಯಾವುದನ್ನು ಇನ್ನು ಶಾಸಕರು ನಾವೇ ಕರಿತೀವಿ, ಶಾಸಕರು ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಮತ್ತೊಂದು ವಿವರಣೆ ಕೊಡ್ತೀವಿ. ಅಷ್ಟು ನೀವೀಗ ಹೇಳಿದ್ರಿ, ಶಾಸಕರನ್ನ ಕಚೇರಿಗೆ ಕರೆದಿದ್ರು, ಖಂಡಿತ ಕರೆದು ಅವರು ಇದಕ್ಕೆ ಅಂತಿಮ ಹಾಡೇ ಹಾಡ್ತಾರೆ, ಗೊತ್ತಾಯ್ತಲ್ಲ ಆ ಥರ. ಆಮೇಲೆ ನಮ್ಮ ಇದರಲ್ಲೂ ಅಷ್ಟೇ, ಯಾರು ತಡೀರಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ದಯವಿಟ್ಟು ಯಾರು ಈ ಮಾಧ್ಯಮದ ಮೂಲಕ ಅವರಿಗೆ ತಿಳಿಯಪಡಿಸ್ತೀನಿ, ಯಾರು ಯಾವುದೇ ಹೇಳಿಕೆ ಅಪಪ್ರಚಾರ, ಅವನು ಹಂಗಂತೆ ಇವನು ಹಿಂಗಂತೆ, ಅವನು ಶಾಸಕರ ಪರ ಅಂತೆ ಶಾಸಕರ ವಿರೋಧ ಅಂತೇಳಿ ಸುಮ್ಮನೆ ಎಲ್ಲದಕ್ಕೂ ನಮ್ಮ ಗೊಂದಲ ಉಂಟು ಮಾಡಬೇಡಿ. ಇದು ನಮ್ಮ ಶಾಸಕರಿಗೆ ನಿಮಗೆ ಸಂಬಂಧಪಟ್ಟು ಅಲ್ಲ, ಸಾರಿ ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟು ಯಾವುದಕ್ಕೂ ಅಲ್ಲ. ತಡೀರಿ ನಾನು ಈಗ ಪಾರ್ಟಿ ವಿಚಾರದಲ್ಲಿ ಮಾಧ್ಯಮದ ಮೂಲಕ ಅವ್ರಿಗೆ ಕರೆ ಕೊಡ್ತಿರೋದು. ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾವುದೇ ಒಬ್ಬ ಕಾರ್ಯಕರ್ತನು ಯಾವುದೇ ಹೇಳಿಕೆಗಳನ್ನ ಕೊಡಬೇಡಿ, ಎಚ್ಚರಿಕೆ. ಮುಂದೆ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಜಿಲ್ಲಾಧ್ಯಕ್ಷರು ಮತ್ತು KPCCಯಿಂದಲೂ ಎಚ್ಚರಿಕೆ ಕೊಟ್ಟಿದ್ದಾರೆ, ಎಲ್ಲವೂ ಅವ್ರ ಗಮನಕ್ಕೆ ಹೋಗ್ತದೆ. ನೀವು ದಯವಿಟ್ಟು ಯಾರು ಯಾವುದೇ ಹೇಳಿಕೆಗಳನ್ನ ಕೊಡಬೇಡಿ, ಯಾರ ಬಗ್ಗೆನೂ ಅಪಪ್ರಚಾರನ ಮಾಡೋಕ್ಕೆ ಹೋಗಬೇಡಿ. ಸೌಹಾರ್ದಯುತವಾಗಿ ಚೆನ್ನಾಗಿರೋಣ, ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಜಾತಿಯವರು ಒಟ್ಟಿಗಿದ್ದೀವಿ. ಜೊತೆ ಹಾಗೆ ಮಾಧ್ಯಮದವರು ಅಷ್ಟೇ ನಮ್ಗೆ ಇಲ್ಲಿವರೆಗೂ ತುಂಬ ಸಹಕಾರ ಕೊಟ್ಕೊಂಡು ಬಂದಿರಿ. ದಯವಿಟ್ಟು ಶಾಸಕರು ಬರೋ ತನಕ ಇದಕ್ಕೊಂದು ಅಂತಿಮಕ್ಕೆ ನಾವು ನಿಮಗೆ ಕರೆಸಿ ಒಂದು ಮಾತಾಡ್ತೀವಿ. ಇನ್ನೂ ನಮ್ಮ ಸೀನಿಯರ್ ಲೀಡರ್ಸ್ಗಳೆಲ್ಲ ಇದ್ದಾರೆ, ನೂರ್ತಂತರು, ಆಲ್ದೂರು ಭಾಗದಲ್ಲಿ ಕೃಷ್ಣೇಗೌಡರು ಇದ್ದಾರೆ, ನಮ್ಮ ಭಾಗದಲ್ಲಿ ಜಯರಾಮು, ಮನು, ವಿನಯ್, ಹೀಗೆ ಒಳ್ಳೊಳ್ಳೆ ಮುಖಂಡರುಗಳಿದ್ದಾರೆ ಭಾಳಷ್ಟು ಜನ. ಆಮೇಲೆ ಕಳಸ ಭಾಗದಲ್ಲಿ ಅಂತ ಅವರು ಹಿಂದೂ MLA, ಅದೇ ಹಿಂದೂ MLA ಅಂತ ಅವರು ಹೇಳ್ತಾರೆ. ನಯನ ಮೊಹಮ್ಮದ್ ಹಿಂದೂ ಅಂತಲೇ ಗೊತ್ತಾಗೋದಲ್ಲ, ಅದರಲ್ಲಿ ನಯನ ಪರ್ವೀಸ್ ಹಿಂದೂ ಅಂತ ಏನು ಬಂದಿಲ್ಲಲ್ಲ ಅಲ್ವಾ. ಈಗ ಯಾರೋ ಒಬ್ಬ ಬಂದು ಎಲ್ಲ ಪಕ್ಷದ ಯಾರ್ಯಾರು ನಮಗೆ ಆಗದೇ ಇರೋಂಥ ಪಕ್ಷಗಳು ನಮ್ಮನ್ನು ಕೆಡ್ಸೋಕ್ಕೋಸ್ಕರ ಬೇರೆ ಥರ ಹೇಳ್ತಾರೆ. ಈಗ ಇವರು ನಮ್ಮ ಆನಂದರ ಹೇಳಂಗೆ ಏನೇನೋ ಬರ್ತಾ ಇದೆ, ಪೇಪರಲ್ಲಿ ಬರ್ತಾಯಿದೆ, TVಯಲ್ಲಿ ಬರುತ್ತೆ, ಇದೆಲ್ಲ ಸಹಜ ಅಲ್ವಾ. ಯಾವ ಗಣಪತಿ ನಿಂಗಯ್ಯ ಹೋಗಿಲ್ವಾ, ಕುಮಾರಸ್ವಾಮಿ ಹೋಗಿಲ್ವಾ, ಸಾರ್ವಜನಿಕ ಗಣಪತಿಯರು ಎಲ್ಲರೂ ಹೋಗ್ತಿದ್ದಾರೆ. ಹಿಂದೆ ನಿಂಗಯ್ಯನೂ ಕಾರ್ಯಾಧ್ಯಕ್ಷ ಆಗಿದ್ರು, ಕುಮಾರಸ್ವಾಮಿನೂ ಆಗಿದ್ರು. ನಿಂಗಯ್ಯ 3-4 ಟರ್ಮ್ ಇದ್ರು. ನಿಮಗೆ ಗೊತ್ತಿದ್ದಂಗೆ ನಾನು ಒಂದು ಕಾಲದಲ್ಲಿ ಕಾರ್ಯಾಧ್ಯಕ್ಷ ಹೇಳಿ, ನಾವು 6-7 ವರ್ಷ ಗಣಪತಿ ಇಟ್ಟಿದ್ದೀವಿ. ಆಮೇಲೆ ನಮ್ಮ ಧರ್ಮಪಾಲರು 17-18 ವರ್ಷ ಗಣಪತಿ ಇಟ್ಟಿದ್ದಾರೆ, ಎಲ್ಲರೂ ಹೋಗ್ತಿದ್ದಾರೆ. ಬಟ್ ನಾವು ಮಾಡ್ತಾ ಇರೋದು ರಾಜಕಾರಣದಲ್ಲಿ ಇವೆಲ್ಲ ಟೋಲ್ ಆಗ್ತಾ ಇರೋದು, ಪ್ರತಿಯೊಂದು ಆಗ್ತಾ ಇರೋದು ಬೇರೆ ನಮ್ಮ ವಿರೋಧ ಪಕ್ಷದವರೇ ಮಾಡೋದು. ಆ ಪಕ್ಷ ಈ ಪಕ್ಷ ಅಂತಲ್ಲ, ನಿಮಗೂ ಗೊತ್ತಿದೆ ಯಾವ್ಯಾವ ಪಕ್ಷ. ನಾವ್ಯಾಕೆ ಬಾಯಲ್ಲಿ ಇಟ್ಟು ಅವ್ರನ್ನ ಯಾರ್ಯಾರ ಪಕ್ಷದ ಮಾಡೋದು. ನಮಗೆ ನಮ್ಮ MLA ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಿದ್ದಾರೆ ಬಿಟ್ರೆ ಅದರಿಂದ ಕೆಟ್ಟ ಹೆಸರು ಏನಾಗಲ್ಲ, ಒಳ್ಳೆ ಹೆಸರು ಬರುತ್ತೆ. ನನ್ನ ಹಿರಿಯ ಕಾಂಗ್ರೆಸ್ ಅವರ ಸದಸ್ಯರೊಂದಿಗೆ ಚರ್ಚೆ ಮಾಡಿಯೇ ಆ ದಿನ ಕಾರ್ಯಕ್ರಮ ಭಾಗಿಯಾಗಿರ್ತಕ್ಕಂಥದ್ದು. ಅವ್ರ ವೈಯಕ್ತಿಕ ವಿಚಾರ ಅಲ್ಲ, ನಂಗೆ ಗೊತ್ತಿರೋ ಹಾಗೆ. ಆ ನಂತರ ಈ 2-3 ವರ್ಷದ ಹಿಂದೆನೇ ಮಹಾಗಣಪತಿನ ಪ್ರತಿ ವರ್ಷ ಸ್ಥಾಪನೆ ಮಾಡಿದಂತಲ್ಲಿ 3 ವರ್ಷದಲ್ಲೂ ಭಾಗಿಯಾಗ್ತಾ ಬರ್ತಾ ಇದ್ದಾರೆ. ಇದು ಮೊದಲನೇದಾಗಿ ಅವರು ಮುತಾಲಿಕ್ ಬಂದರು, ಮತ್ತೊಬ್ಬರು ಬಂದರು, ಆ ವೇದಿಕೆ ಹಂಚಿಕೊಂಡಿರೋದಲ್ಲ. ಅವ್ರದ್ದೇ ಆದ ಪ್ರತಿ ವರ್ಷ ಗಣಪತಿಯಲ್ಲಿ ಅವ್ರದೇ ಆದ ಒಂದು ದಿನ ಕಾರ್ಯಕ್ರಮದನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಜನಮೆಚ್ಚಿದ ಜನಪ್ರಿಯ ಶಾಸಕರು 3 ವರ್ಷದಿಂದ 2 ವರ್ಷ ಆದ ನಂತರ 3ನೇ ವರ್ಷದಲ್ಲೂ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತದೆ. ತಪ್ಪೇನಿಲ್ಲ, ಸಾರ್ವಜನಿಕವಾಗಿ ಎಲ್ಲರೊಂದಿಗೆ ಎಲ್ಲ ಧರ್ಮದ ಇನ್ನೊಂದು ಧರ್ಮಕ್ಕಾದರೂ ಹೋಗ್ತಾರೆ. ಬರೀ ಹಿಂದೂ ಧರ್ಮ ಅಂತಲ್ಲ, ಪ್ರತಿ ಯಾವುದೇ ಧರ್ಮ ನಮ್ಮ ದೇಶದಲ್ಲಿದೆ, ಕಾರ್ಯಕ್ರಮ ಕಾರ್ಯದಲ್ಲಿ ಭಾಗಿಯಾಗೋದು ತಪ್ಪಿಲ್ಲ. ವೈಯಕ್ತಿಕ ವಿಚಾರ ಅಲ್ಲ. ಕೆಲವರು ಮಾಧ್ಯಮದಲ್ಲಿ ವೈಯಕ್ತಿಕ ವಿಚಾರ ಅದಕ್ಕೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನು ಹೇಳಬೇಕು, ಸಂಬಂಧಪಟ್ಟ KPCC ಲೆವೆಲ್ ಆಗಲಿ ಬೇರೆ ಲೆವೆಲ್ಗೆ ಏನು ಮಾತು ಕೇಳಿದ್ರೆ ಅದನ್ನು ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಮಾಧ್ಯಮದಲ್ಲಿ ನೋಡಿರಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ, ತಾವುಗಳು ಗಮನಿಸಿರಿ. ಅದರಲ್ಲಿ ಯಾವುದೇ ಥರದ್ದು. ಮತ್ತು ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಸುಮಾರು 18 ವರ್ಷ ಇಲ್ಲದಂಥ ನಮ್ಮ ಶಾಸಕರು ಈ ಮೂಡಿಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಈ ನಯನ ಮೊಹಮ್ಮದ್ನವರು ಮೂಡಿಗೆರೆ ಕಾಲಿಟ್ಟು 2018 ನಂತರ ಏನು ಸಕ್ರಿಯವಾಗಿ 21 ಪಂಚಾಯಿತಿಯಲ್ಲಿ ಅವ್ರದೇ ಆದ ನೇತೃತ್ವದಲ್ಲಿ, ಅವ್ರದೇ ಆದ ಸಭೆಯಲ್ಲಿ, ಅವ್ರದೇ ಆದ ಯುವ ತಂಡ, ಅವ್ರದೇ ಆದ ಕಾಂಗ್ರೆಸ್ ಹಳಬರು ಹೊಸಬರು ಯುವಕರನ್ನೆಲ್ಲ ತಯಾರು ಮಾಡಿ 2023 ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಇಲ್ಲಿ ಕಾಂಗ್ರೆಸ್ಸಿಂದ ದ್ರೋಹ ಮಾಡಿ ಕಾಂಗ್ರೆಸ್ಗೆ ಇನ್ನೊಂದು ಕ್ವಶನ್
ಹೇಳಿದ್ರು. ಅದು ಯಾವುದೇ ಥರದ ಘಟನೆ ನಡೆದಿಲ್ಲ, ಅವ್ರು ನಡೆಯೋಕ್ಕೂ ಬಿಡಲ್ಲ. ಅವ್ರು ಸಕ್ರಿಯ ಹಿಂದಿನಿಂದ ಅವರು ಕಾಂಗ್ರೆಸ್ ಫ್ಯಾಮಿಲಿಯ ಮೆಂಬರ್ ಆಗಿ ಅವರೇ, ಹಾಗಾಗಿ ಅವರಿಗೆ KPCC ಅಧ್ಯಕ್ಷರವರಿಗೆ ಟಿಕೆಟ್ ಕೊಟ್ಟು ಗೆಲ್ಸಿರ್ತಕ್ಕಂಥ ಗೊತ್ತು. ಯಾವುದೇ ಥರದವರು ಈ ಕ್ಷೇತ್ರಕ್ಕೆ ಒಬ್ಬರಿಗೂ ತೊಂದರೆ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಕಾಂಗ್ರೆಸ್ ನಡೆಯಲ್ಲೇ ಅವ್ರು ನಡ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ನಾವೇ ಇಲ್ಲಿ ಚರ್ಚೆ ಮಾಡೋದು ಅದು ಸರಿಯಲ್ಲ. ಮತ್ತು ನಿನ್ನೆ ಕೊಟ್ಟಂಥ ಏನು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ, ಈಗ ಇಲ್ಲಿ ನಮ್ಮ ಪಕ್ಷದಿಂದನೇ ಇಬ್ಬರು ಕೊಟ್ಟಿದ್ದಾರೆ. ಇರಲಿ, ಅವರು ಪಕ್ಷದಿಂದ ಅವರಿಗೆ ಒಂದು ಹುದ್ದೆ ಕೊಟ್ಟಿರೋದ್ರಿಂದ ಅವ್ರ ಕೆಲಸ ಏನಿರುತ್ತೆ ಅಂದರೆ ಅವರು ಇದು ವಕ್ತಾರರಾಗಿ ಅವರಿಗೆ ಅವ್ರ ಕೆಲಸ ಏನಿರುತ್ತೆ, ಅವ್ರ ಜವಾಬ್ದಾರಿ ಇರುತ್ತೆ. ಆದರೆ ಇದು ನಮ್ಮ ಪಕ್ಷದ ಒಂದು ಶಾಸಕರಾಗಿದ್ದಾಗ ಅವ್ರು ಏನು ಮಾಡಬೇಕಿತ್ತಂದರೆ, ನಮ್ಮ ಪಕ್ಷದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಏನಂದರೆ ಇದನ್ನು ಜಿಲ್ಲಾ ಸಮಿತಿಗೆ ಗಮನಕ್ಕೆ ತಂದು ಆಮೇಲೆ ಅವರು ಮತ್ತೆ ನಮ್ಮ ಶಾಸಕರ ಜೊತೆನೂ ಚರ್ಚೆ ಮಾಡಿ ಅವರಿಗೆ ಸಮಜಾಯಿಸಲಾದ ಉತ್ತರ ಸಿಗದಲ್ಲೇ ಇದ್ದರೆ ಕಾರಣ ಅವರು ಮತ್ತೆ ನಂತರ ಅವರು ಹೇಳಿಕೆಗಳನ್ನು ಕೊಡ್ಬೋದಿತ್ತು ಅಂತ ಸೂಕ್ತ. ಯಾಕಂದರೆ ನಾನು ನೋಡಿದಾಗ ಈಗ H. ದೇವರಾಜಣ್ಣ ಅನೇಕ ಹೇಳಿಕೆಗಳನ್ನು ಒಳ್ಳೆ ರೀತಿಯಲ್ಲಿ ನಾನು ಕೊಟ್ಟಿದ್ದು ನಾನು ನೋಡ್ತಿರ್ತೀನಿ. ಯಾಕಂದರೆ ಅವರು ವಾರಕ್ಕೊಮ್ಮೆ ಒಂದು ಹೇಳಿಕೆ ಒಂದು ಕೊಡ್ತಾ ಇರ್ತಾರೆ ಪತ್ರಿಕೆಯಲ್ಲಿ. ಅವ್ರು ರೈತರ ಪರ ಆಗಲಿ ಮತ್ತು ವಿರೋಧ ಪಕ್ಷದ ಏನಾದರೂ ಬೇರೆ ರೀತಿ ಅದನ್ನ ಕಣಿಸಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದು ತುಂಬ ಸಂತೋಷ. ಆದರೆ ಮೊನ್ನೆ ಅವರು ಇದನ್ನ ನಮ್ಮ ಹೈಕಮಾಂಡಿಗೆ ಚರ್ಚೆ ಮಾಡಿ ಮತ್ತು ಶಾಸಕರ ಹತ್ರನೂ ನೇರವಾಗಿ ಇದನ್ನ ಚರ್ಚೆ ಮಾಡಿ ಅವ್ರನ್ನ ಏನು ಉತ್ತರ ಸಿಗಲಾದ ಕಾರಣ ಅವರು ಅಲ್ಲಿಂದ ಉತ್ತರ ಸಿಗ್ತಾ ಇರಲಿಲ್ಲ. ಅಂದರೆ ಆವಾಗ ಅವರು ಅದನ್ನ ಯಾವ ರೀತಿ ಅವ್ರು ಹೇಳಿಕೆ ಕೊಡಬೇಕಿತ್ತು. ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ಮರಗುಂದ ಪ್ರಸನ್ನ ಅವರು ಕೂಡ ಇಲ್ಲೇ ಹತ್ತಿರ ಇದ್ದು ಅವರು ಶಾಸಕರು ಇಲ್ಲೇ ಇದ್ದು ಅವರು ಚರ್ಚೆ ಮಾಡಿ ನೇರವಾಗಿ ಇದನ್ನು ನಂತರ ಅವರು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಡಬೇಕಿತ್ತು ಸೂಕ್ತ ಅಂತ ನಾನು ಅನಿಸುತ್ತೆ. ಮುಖ್ಯವಾಗಿ ಹೇಳ್ತಿದ್ದೀನಿ, ಶಾಲ್ ಅದೇ ದೇವಸ್ಥಾನದ ಫಂಕ್ಷನ್ಗೆ ಹೋದ ವರ್ಷ ನಾನು ಹೋಗಿದ್ದೀನಿ. ಅದರಲ್ಲಿ ಬನಶಂಕರಿ ದೇವಸ್ಥಾನ ಬೆಂಗಳೂರು ಆ ಶಾಲ್ ಹಾಕ್ತಾರೆ, ಏನು ಹಳದಿ ಬಣ್ಣದ ಹಿಂದೂ ತ್ಯಾಗದ ಸಂಕೇತ, ಅವ್ರ ಹಿಂದೂ ಧರ್ಮದ ಸಂಕೇತ. ಅದ್ರಲ್ಲಿ ಹಾಕೋದ್ರಲ್ಲಿ ತಪ್ಪು ಏನೂ ಇಲ್ಲ. ನಾನು ಹೋಗಿದ್ದೀನಿ, ಇವ್ರು ಹೋಗಿದ್ದು ದೇವ್ರ ಫಂಕ್ಷನ್ಗೆ, ದೇವ್ರ ಭಕ್ತಿಯಿಂದ ಮಾತಾಡಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ಇವರು ಯಾರು ವಕ್ತಾರರು ಅಂತೇಳಿ ಮರಗುಂದ ಪ್ರಸನ್ನ ಹೇಳಿದ್ದಾರೆ. ಅವರು ಪ್ರೆಸ್ಸಲ್ಲಿ ಹೇಳಬೇಕಾದ್ರೆ ಅವರು ನಮ್ಮ ಪಕ್ಷದ ಹಿರಿಯರನ್ನ ಜಿಲ್ಲಾಧ್ಯಕ್ಷರು ಅಂಶುಮಾನ್ ಆಗಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ಅವರಾಗಲಿ, ಇಲ್ಲ ಶಾಸಕರಾಗಲಿ ಗಮನ ತರಬೇಕಿತ್ತು. ಅವರು ಇಲ್ಲ ಮೋಟಮರಿಗಾಗಲಿ ಗಮನಕ್ಕೆ ತರಬೇಕಿತ್ತು. ಏನೂ ಇಲ್ಲದಲ್ಲೇ ಅವ್ರು ಸ್ವಂತ ವೈಯಕ್ತಿಕವಾಗಿ ಹೇಳಿಕೆ ಹೇಳ್ಯಾರ. ಅದು ಅವ್ರ ಸ್ವಂತ ವೈಯಕ್ತಿಕ ವಿಚಾರ, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ ಅದು. ಮೊನ್ನೆ ಏನು ಈ ಕಾರ್ಯಕ್ರಮ ನಡೆಯಿತು, ಗಣಪತಿ ಉತ್ಸವದಲ್ಲಿ ಲೋಗೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆ ನಾವು ಯೂತ್ ಕಾಂಗ್ರೆಸ್ಸು ಹಾಗೂ ಇತರ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ನಾವು ಕೂಡ ಶಾಸಕರೊಂದಿಗೆ ಭಾಗಿಯಾಗಿದ್ವಿ. ನಾವು ಕೇಸರಿ ಸಾಲನ್ನ ಇದುವರೆಗೂ ಕಾಂಗ್ರೆಸ್ ನಾಯಕರುಗಳು ಯಾರೂ ಕೂಡ ನನಗೆ ಗೊತ್ತಿರೋ ಹಾಗೆ ನಾವು ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅದು ಒಂಥರ ಜನಗಳಿಗೆ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಶಾಸಕರು ಮಾತಾಡಿದ್ನ ತಾವು ಗಮನಿಸಿದ್ದೀರಾ. ಮೊದಲಿಗೆ ಹೇಳಿದರು ಅವರು, ನಾನು ಕೇಸರಿ ಸಾಲ ಹಾಕಿದ್ದೀನಿ, ವೇದಿಕೆಯಲ್ಲಿದ್ದೀನಿ, ಇದಕ್ಕೆ ಊಹಾಪೋಹಗಳು ನಾಳೆ ಬರ್ಬೋದು, ನಾನು ಕಾಂಗ್ರೆಸ್ಸಲ್ಲಿ ಇರ್ತೀನಿ, JDS ಅಲ್ಲಿ ಇರ್ತೀನಿ, ಅಥವಾ ಇತರ ಪಕ್ಷಗಳೊಂದಿಗೆ ನಾನು ಬೆರಿತೀನಿ ಅಂತ ಹೇಳ್ಕೊಂಡು ಅವರ ಒಂದು ಆಲೋಚನೆ ಸರಿ ಇದೆ ಅಂತ ಎಲ್ಲರೂ ಮಾತಾಡೋಂಥ ವಿಚಾರ. ಯಾಕೆಂದರೆ ಈಗ ಪ್ರಮೋದ್ ಮುತಾಲಿಕ್ರವರು ಬಂದಿದ್ದೇ ದೊಡ್ಡ ಇಶ್ಯೂ ಮಾಡಿದರು. ಆದರೆ ಒಂದು ಸಾಂವಿಧಾನಿಕವಾಗಿ ಒಬ್ಬ ವ್ಯಕ್ತಿಗೆ ಅವನಿಗೆ ಮಾತಾಡೋ ಹಕ್ಕು ಇದ್ದೇ ಇರುತ್ತೆ. ಅದನ್ನು ಯಾವ ರೀತಿ ಮಾತಾಡ್ತಾನೆ ಅನ್ನೋದ್ರ ಮೇಲೆ ನಾವು ಅದನ್ನ ಪ್ರಶ್ನೆ ಮಾಡಬೇಕು. ಯಾವುದೇ ಸಮಾಜಘಾತಕ ವಿಚಾರಗಳನ್ನ ಮಾತಾಡೋದು, ಯಾವುದೇ ಧರ್ಮದ ವಿರೋಧವಾಗಿ ಮಾತಾಡೋದು ಮಾಡಿದರೆ ನಾವು ಖಂಡಿಸೋಂಥ ವಿಚಾರ. ನಮ್ಮ ಒಂದು ಕ್ಷೇತ್ರದ ಮುಸಲ್ಮಾನು ಅಥವಾ ಬೇರೆ ವರ್ಗದ ಜನ ಯಾರೂ ಕೂಡ ಅದನ್ನು ಕ್ವಶನ್ ಮಾಡಿಲ್ಲ. ನಮ್ಮವರೇ ಇದನ್ನು ರಾಜಕೀಯ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಹೇಳಿ BJP ಅವರು, JDSನವರು, ಕಾಂಗ್ರೆಸ್ನವರು, BSP ಇತರ ಎಲ್ಲ ಪಕ್ಷದವರು ಕೂಡ ಲೆಕ್ಕಾಚಾರ ಹಾಕೋದು ಸಹಜನೇ. ಯಾಕಂದರೆ ಒಬ್ಬರು ಶಾಸಕರು ಒಂದು ಏನು ಪ್ರಗತಿಪರ ಚಿಂತನೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ, ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ, ಅದನ್ನ ಸಹಿಸದಂಥ ಒಂದು ವರ್ಗ ಅಥವಾ ಮುಂದಿನ ರಾಜಕಾರಣ ಭವಿಷ್ಯನ ಯೋಚನೆ ಮಾಡ್ತಿರೋಂಥ ನಾಯಕರುಗಳು ಇದ್ರ ಬಗ್ಗೆ ಸುಮ್ಮನೆ ಒಂದು ಕಾಲೆಳೆ ಅಂತ ಕೆಲಸ ಮಾಡ್ತಿರೋಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಕ್ತಾರರಾಗಿ ಏನು ಈ ಮರಗುಂದ ಪ್ರಸನ್ನ ಸರ್ ಮತ್ತು ನಮ್ಮ H. ದೇವರಾಜು KPCC ವಕ್ತಾರರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ನಾವು ಇವತ್ತು ಖಂಡನೆ ಮಾಡೋಕ್ಕೋಸ್ಕರನೇ ನಾವು ಇವತ್ತು ಈ ದಿನ ನಾವು ಇಲ್ಲಿ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಇಡೀ 3 ಬ್ಲಾಕ್ನವರು ಸೇರಿ ಈ ಕ್ಷೇತ್ರದ ಒಂದು ಮೀಟಿಂಗ್ ಮಾಡಿರೋಂಥದ್ದು. ಆ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಅದು ಅವ್ರ ವೈಯಕ್ತಿಕ ಹೇಳಿಕೆ, ಇದು ಪಕ್ಷದ ಹೇಳಿಕೆ ಅಲ್ಲ ಅಂತ ಹೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ನಾವು ಕೂಡ ಒತ್ತಾಯ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ, ಈ ಏನು ವಕ್ತಾರರ ಬಗ್ಗೆ ನೀವು ಸೂಕ್ತ ಕ್ರಮ ತೊಗೊಳ್ಬೇಕು. ಮುಂದಿನ ಒಂದು ಸಮಾಜಕ್ಕೆ ಏನು ವಕ್ತಾರರಾಗಿ ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು. ಪಕ್ಷ ಚೆನ್ನಾಗಿರಬೇಕು, ಪಕ್ಷ ಉಳಿಬೇಕು ಅಂತ ಹೇಳಿದರೆ ಪಕ್ಷದ ಒಳಗಡೆನ ನಾಯಕರುಗಳನ್ನ ಫಸ್ಟು ಸರಿಪಡಿಸೋಂಥ
ಕೆಲಸ ಆಗಬೇಕು. ಇಲ್ಲ ಅಂದರೆ ಇದು ರಾಂಗ್ ಮೆಸೇಜ್ ಸಮಾಜಕ್ಕೆ ಹೋಗುತ್ತೆ, ಇದು ಪಕ್ಷಕ್ಕೂ ತೊಂದರೆ ಆಗುತ್ತೆ. ಬೇರೆಯವರಿಂದ ಪಕ್ಷಕ್ಕೆ ತೊಂದರೆ ಆಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಿರುವಂಥ ಪಕ್ಷದ ನಾಯಕರುಗಳಿಂದನೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುರಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳು ನಡಿಬಾರ್ದು. ಆ ರೀತಿ ನಡೆದ್ರೆ ನಮ್ಮ ಕಾಂಗ್ರೆಸ್ ಒಳಗೇನೆ ಒಂದು ಏನು ಕಾಂಗ್ರೆಸ್ ಅಂತ ಹೋರಾಟ ಮಾಡ್ತಿದೆ, ಅವರು ನಮ್ಮ ಪಕ್ಷದ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.